ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಬಂದಂತಹ ಹಣ ನಿಲ್ಲದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಮೂರು ವೀಳ್ಯದೆಲೆಯಿಂದ ಬಂದಂಥ ಹಣವನ್ನು ನೀವು ಮನೆಯಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ಸದುಪಯೋಗ ಪಡಿಸ್ಕೊಳ್ಬೋದು. ಪ್ರಿಯ ವೀಕ್ಷಕರೇ, ಯಾವುದು ಅಂತಂದರೆ ಮೂರು ಶುದ್ಧವಾಗಿರುವಂಥ ವೀಳ್ಯದೆಲೆ ತೊಗೋಬೇಕು. ಆ ವೀಳ್ಯದೆಲೆಯಲ್ಲಿ ಯಾವುದೇ ರೀತಿಯ ಏನು ತೂತುಗಳಿರಬಾರ್ದು ಅಥವಾ ಹರಿದೋಗಿರಬಾರ್ದು, ಕಪ್ಪು ಕಪ್ಪಾಗಿರಬಾರ್ದು. ಹಚ್ಚ ಹಸಿರಾಗಿರುವಂತಹ 3 ವೀಳ್ಯದೆಲೆಯನ್ನು ತೊಗೊಳ್ಳಿ. ಅದು ತೊಗೊಂಡ ನಂತರ ನೀವೇನು ಮಾಡಬೇಕು, ಶುಕ್ರವಾರನೇ ನೀವು ಮಾಡಬೇಕು ಈ ಪರಿಹಾರವನ್ನು. ಸ್ವಲ್ಪ ಶುದ್ಧವಾಗಿ ಒರೆಸ್ಕೊಳ್ಳಿ ಮನೆಗೆ ತಂದ ನಂತರ. ಆನಂತರ ಶುಕ್ರವಾರದ ಪೂಜೆ ಅಂತ ಏನಿದೆ, ಆ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮ ದೇವತಾ ಕೋಣೆಯಲ್ಲಿ ಇಟ್ಟಿರಿ. ಆ ನಂತರದಲ್ಲಿ ತೆಗೆದು ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರವನ್ನು ಹಾಕಬೇಕು. ಪಚ್ಚಕರ್ಪೂರವನ್ನು ಹಾಕಿಬಿಟ್ಟು ಪೂಜೆ ಮಾಡಿ ಆ ನಂತರದಲ್ಲಿ ಚೆನ್ನಾಗಿ ಮಡಚ್ಕೊಳ್ಳಿ. ಕ್ಲೀನಾಗಿ ಮಡಚ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ನಿಮ್ಮ ಗಲ್ಲಪೆಟ್ಟಿಗೆ ಅಂತ ಏನು ಹೇಳ್ತೀವಿ ಅಥವಾ ತಿಜೋರಿ ಅಂತ ಹೇಳ್ತೀವಿ, ಅಥವಾ ಅದು ಯಾವುದೂ ಇಲ್ಲದಿದ್ದರೆ ನಿಮ್ಮ ಪರ್ಸಲ್ಲಾದರೂ ಇರ್ಬೋದು ಅಥವಾ ವಾರ್ಡ್ರೋಬಲ್ಲಾದರೂ ಇಡ್ಬೋದು. ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅನ್ನೆಸೆಸರಿ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಜೊತೆಗೆ ಬಂದಂಥ ಹಣ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಹಾಗೇನೇ ಇನ್ನೊಂದೇನು ಅಂದರೆ, ಈಗ ಅಕಸ್ಮಾತ್ ಎಲ್ರಿಗೂ ಡೌಟ್ ಬರುತ್ತೆ, ಇದು ಎಷ್ಟು ದಿನಕ್ಕೊಂದ್ಸತಿ ಚೇಂಜ್ ಮಾಡಬೇಕು ಅಂತ. ತಿಂಗಳಿಗೊಮ್ಮೆನೇ ಸಾಕು ಚೇಂಜ್ ಮಾಡೋದು. ಅದು ಒಣಗೋಗಿರುತ್ತೆ ತಿಂಗಳಿಗೊಂದ್ಸತಿ ಆ ವೀಳ್ಯದೆಲೆ. ಈ ಶುಕ್ರವಾರ ಹಾಕಿದರೆ ಇನ್ನು 3 ಶುಕ್ರವಾರ ಅನ್ನೋತ್ತಿಗೆ ಸುಮಾರು ಸಮಯ ಬಂದಿರುತ್ತಲ್ಲ, 3 ವಾರ. ಅಂತಹ ಸಂದರ್ಭದಲ್ಲಿ ಆ ಒಣಗಿರುವಂತಹ ವೀಳ್ಯದೆಲೆಯನ್ನು ತೆಗೆದು ನಿಮ್ಮ ಮನೆಯ ಗಿಡ ಅಂತ ಏನಿದೆ ಆ ಗಿಡಕ್ಕೆ ಹಾಕೋದ್ರಿಂದ ನಿಮಗೆ ಬಂದಂಥ ಹಣ ನಿಲ್ಲುತ್ತೆ. ಸೆಕೆಂಡ್ ಬಂದು ಸದ್ವಿನಿಯೋಗವಾಗಿ ಆಗುತ್ತೆ. ಯಾರಾದರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.